ಶರೀರ ಮತ್ತು ಮನಸ್ಸಿನಿಂದ ಸಂಸಾರ ಮಾಡುವವನಿಗೂ ಆತ್ಮದ ಜ್ಞಾನ ಬಹಳ ಬೇಗ ಬಂದು ದೊರೆಯುವುದಿಲ್ಲ. ಅದು ಸಪ್ರೇಟೇ. ಅದು ಜೀವಭಾವ ಅಳಿಯದೆ ದೇವಭಾವ ಬರುವುದಿಲ್ಲ. ಜೀವಭಾವ ಯಾವಾಗ ನಮ್ಮಿಂದ ದೂರ ಆಗ್ತದೆ, ದೇವಭಾವ ನಮ್ಮಲ್ಲಿ ಅಳವಡುತ್ತದೆ. ಎಲ್ಲಿಯವರೆಗೆ ದೇಹ ಮತ್ತು ಮನಸ್ಸಿನಿಂದ ಸಂಸಾರವನ್ನು ಮಾಡ್ತಾ ಇರ್ತೀವಿ, ಅದು ನೋವೇ, ಅದು ನೋವಿಗೆ ತುತ್ತೆ. ಅದು ಹಾಗಾಗಿ ಇಲ್ಲಿ ಶರಣರೇನು ಹೇಳುತ್ತಾರೆ, ಸಂಸಾರವನ್ನು ನೀನು ಮಾಡಬೇಕು. ಹೇಗೆ? ಜೀವಭಾವವನ್ನ ದೇಹಭಾವವನ್ನ ಸರಿಸಬೇಕು. ಆವಾಗ ನಿನಗೆ ದೇವಭಾವ ಅಳವಡುತ್ತದೆ. ಅಷ್ಟು ಬೇಗ ಅದು ಕಳುಚ್ಕೊಳ್ಳೋದಿಲ್ಲ. ತೆಂಗಿನಕಾಯಿ ಒಳಗಡೆ ಹಸಿ ಇರುವಂತಹ ತೆಂಗಿನಕಾಯಿ ಚಿಪ್ಪನ್ನೇ ಅಂಟುಕೊಂಡಿರ್ತದೆ. ಯಾವಾಗ ನೀರೆಲ್ಲ ಒಣಗಿ ಗಿಟ್ಕ ಆಗ್ತದ, ಆವಾಗ ತನ್ನ ಚಿಪ್ಪನನ್ನು ಕಳ್ಕೊಳ್ತದ. ಹಾಗೆ ಶರೀರ ಸಂಬಂಧ ಅಂತ ಹೇಳಿದ್ರೆ ಹಸಿಯಾದಂತಹ ತೆಂಗಿನಕಾಯಿ, ಇನ್ನು ಅದು ಚಿಪ್ಪು ಅದರೊಳಗೆ ಅಂಟ್ಕೊಂಡಿರ್ತದೆ, ಬಿಡೋದಿಲ್ಲ ಅದು ಅಷ್ಟು ಬೇಗ. ಅವ್ರನ್ನ ಬಿಡ್ತೀನಿ, ಇವ್ರನ್ನ ಬಿಡ್ತೀನಿ, ಅವ್ರನ್ನ ತೆಗಿತೀನಿ, ಇವ್ರನ್ನ ತೆಗಿತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕೆ? ಇದು ಶರೀರದಿಂದ ಬಂದಿರುವ ದೇಹ ಆಗಿರುವುದರಿಂದ ಶರೀರವನ್ನೇ ಪ್ರೀತಿ ಮಾಡ್ತದೆ. ಶರೀರದಿಂದ ಬಂದಿರುವ ದೇಹ ಆಗಿರುವುದರಿಂದ ಇದು ಶರೀರವನ್ನೇ ಪ್ರೇಮ ಮಾಡುತ್ತದೆ, ಶರೀರದಿಂದನೇ ಸುಖವನ್ನು ಬಯಸುತ್ತೆ, ಶರೀರದಿಂದನೇ ದುಃಖವನ್ನು ಬಯಸುತ್ತದೆ, ಶರೀರದಿಂದನೇ ಸುಖವನ್ನು ಬಯಸುತ್ತೆ. ಹಾಗಾಗಿ ಶರಣರು ಅಂಗ ಲಿಂಗವಾಗಬೇಕು ಅಂತ ಹೇಳ್ತಾರೆ. ಅಂಗ ಲಿಂಗವಾಗಬೇಕು. ನದಿಯ ನೀರು ಹೋದುವಯ್ಯ ಸಮುದ್ರದ ಕಡೆಗೆ, ಸಮುದ್ರದ ನೀರು ಬಾರದಯ್ಯ ನದಿಯ ಕಡೆಗೆ. ನಾನು ಹೋದನಯ್ಯ ಲಿಂಗದ ಕಡೆಗೆ, ಲಿಂಗ ಬಾರದಯ್ಯ ಎನ್ನ ಕಡೆಗೆ. ಈಗ ನಾವು ಹೋಗಬೇಕು, ಅದು ಬರೋದಿಲ್ಲ. ನದಿ ನೀರು ಎಲ್ಲಿಗೆ ಹೋಗ್ತದ? ಸಮುದ್ರಕ್ಕೆ ಹೋಗ್ತದ. ಸಮುದ್ರದ ನೀರು ನದಿಗೆ ಬರೋದಿಲ್ಲ. ನಾನು ಹೋದನಯ್ಯ ಲಿಂಗದ ಕಡೆಗೆ, ಲಿಂಗ ಬಾರದಯ್ಯ ಎನ್ನ ಕಡೆಗೆ. ನಾವು ಹೆಜ್ಜೆ ಇಡಬೇಕು. ನಾವು ಹೆಜ್ಜೆ ಇಟ್ಟಾಗ ಮಾತ್ರ ಈ ದೇಹದಲ್ಲಿರ್ತಕ್ಕಂತಹ ಶರೀರದ ಎಲ್ಲ ವಸ್ತುಗಳನ್ನು ಲಿಂಗಮಯ ಮಾಡಿಕೊಳ್ಳುವುದಕ್ಕೆ ಬರ್ತದೆ. ಹೇಳೋದು ಬಹಳ ಸುಲಭ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಹೇಳೋದೇನು ಪಟಾಪಟಟ್ಟು. 2 2 4, 2 3 6, 2 4 8, 2 5 10 ಮಜ್ಜಿ ಅಲ್ಲ ಇದು. ಇಟ್ ಇಸ್ ನಾಟ್ ಮ್ಯಾಥಮೆಟಿಕ್ಸ್ ಹೇಳೋದಂಗಲ್ಲ. ಅಷ್ಟು ಬೇಗ ಬಿಡೋದಿಲ್ಲ ಅದು. ಹಾಗೆ ಬಿಡುತ್ತು ಅಂತಂದ್ರೆ ಅದು ಹಾಗೀಗೆ ಬಿಡೋದಿಲ್ಲ ಅದು. ಬುದ್ಧ ಮನೆಯನ್ನ, ಅರಮನೆಯನ್ನ ಬಿಡುವಂತಹ ಸಂದರ್ಭದಲ್ಲಿ ಯಶೋಧರೆ ಮಲಗಿದ್ದಳು, ರಾಹುಲ ಮಲಗಿದ್ದ. ಅರಮನೆಯನ್ನು ತೊಳೆಯಬೇಕು, ಸಂಸಾರವನ್ನು ಬಿಡಬೇಕು, ಭವಬಂಧನವನ್ನು ಗೆಲ್ಲಬೇಕು. ಹೊರಟ ಬುದ್ಧ, ಹೊರಟು ಬಂದ, ಎಲ್ಲ ಬಿಟ್ಟು ಬಂದ ಬುದ್ಧ. ಹೊರಗಡೆ ಬಂದ ನಂತರ ಜ್ಞಾನೋದಯವಾದ ಮೇಲೆ ಬುದ್ಧನಿಗೆ ಪುನಃ ಕಣ್ಣಿನೆದುರಿಗೆ ಹೆಂಡತಿ ಕಾಣುವಾಗ ಹೆಂಡತಿಯ ಭಾವವಾಗಿಯೇ ಬುದ್ಧನ ಕಣ್ಣಿಗೆ ಕಾಣ್ತಾಳೆ ಹೊರತು, ಕಾರಣ ಶರೀರ ಸಂಬಂಧದ ಸುಖ. ಅಬ್ಬಾ, ಅದು ಅಷ್ಟು ಬೇಗ ಬಿಡೋದಿಲ್ಲ. ಅದು ಬಿಡುತ್ತದೇನ? ಬಿಡಕ್ಕೆ ಸಾಧ್ಯ ಇದೆಯೇನ? ಬಿಡಲು ಬಾರದು. ಆದರೆ ಬಿಟ್ಟಿದ್ದೀನಿ ಅನ್ನತಕ್ಕಂಥ ಭಾವ ಬರ್ತದಲ್ಲ, ಅದೇ ದೊಡ್ಡ ಭಾವ ಅನ್ನತಕ್ಕಂಥದನ್ನ ಕಾಣಬೇಕಾಗಿರ್ತದೆ. ಹಾಗಾಗಿ ಬುದ್ಧದೇವನಿಗೆ ಎಲ್ಲವನ್ನ ತೋರದ ಅಂತ ನಾವು ಹೇಳ್ತೇವೆ. ಅದಕ್ಕೆ ಈ ಜಗತ್ತಿನ ಒಳಗಡೆ ಎಲ್ಲ ಮಹಾತ್ಮರು ಮದುವೆ ಆಗಿ ಬರ್ತದಲ್ಲ. ಈ ವೈದಿಕ ಧರ್ಮದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ 4 ವ್ಯವಸ್ಥೆ. ಏನು 4 ವ್ಯವಸ್ಥೆ? ಒಂದು
ಬ್ರಹ್ಮಚರ್ಯ, ಎರಡನೆಯದು ಗೃಹಸ್ಥ, ಮೂರನೆಯದು ವಾನಪ್ರಸ್ಥ, ನಂತರ ಸನ್ಯಾಸ. ಇದು ಗ್ರೇಡ್, 4 ಗ್ರೇಡ್ ಅದು. 1, 2, 3, 4. ಕಾರಣ ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯವನ್ನು ಪಡೆಯುವುದಕ್ಕಾಗಿ ಅಂತ ಇಟ್ಟಾರ. ಸಂಸಾರವನ್ನು ಮುಗಿಸಿದ ಮೇಲೆ ಸನ್ಯಾಸಿ ಆಗಬಹುದು, ಬ್ರಹ್ಮಚರ್ಯದಿಂದ ಸನ್ಯಾಸಿಗೆ ಹೋಗಬಹುದು. 2 ಕ್ಯಾಟಗರಿ ಇಟ್ಟಾರ. ಆದರೆ ಇವೆರಡು ಕ್ಯಾಟಗರಿನ ಸುಳ್ಳು ಅಂದರು ಶರಣರು. ಭಕ್ತನ ಮನ ಹೆಣ್ಣಿನೊಳಗಾದರೆ ಕೂಡಿ ವಿವಾಹವ ಮಾಡುವುದು, ಭಕ್ತನ ಮನ ಮಣ್ಣಿನೊಳಗೆ ಆದರೆ ಕೂಡಿ ಆಲಯವ ಮಾಡುವುದು. ಬಹಳ ಡಿಫ್ರೆಂಟ್ ಧರ್ಮ ರೀ ಇದು. ಅದಕ್ಕಾಗಿ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನನಗೆ ಯಾಕೆ ಇಷ್ಟು ಖುಷಿಯಿಂದ ಈ ಧರ್ಮವನ್ನು ಪ್ರಚಾರ ಮಾಡ್ತೀನಿ ಅಂದರೆ, ಯಾಕೆ ಈ ಧರ್ಮವನ್ನು ಇಷ್ಟು ಚೆನ್ನಾಗಿ ನಾನು ಪ್ರಚಾರ ಮಾಡ್ತೀನಿ ಅಂದರೆ, ನಿಸರ್ಗಕ್ಕೆ ಮೋಸವಾದಂತಹ ಧರ್ಮದ ಪ್ರತಿಪಾದನೆ ಮಾಡಲಿಲ್ಲ ಶರಣರು ಈ ನಾಡಿನೊಳಗಡೆ. ಕಾಲ್ಪನಿಕ ಲೋಕದ ವ್ಯವಸ್ಥೆ ಒಳಗಡೆ ಬಂದಿರತಕ್ಕಂಥವರಲ್ಲ ಶರಣರು. ಜಗತ್ತು ಮಿಥ್ಯ ಅನ್ನತಕ್ಕಂಥ ಶಂಕರನ ಮಾತನ್ನು ಮೀರಿ ನಿಂತವರು ಶರಣರು. ಜಗತ್ತು ಮಿಥ್ಯ ಅಂದ್ರೆ ಶರಣರು ಇದು ಸತ್ಯ ಅಂತ. ಶಂಕರ ಜಗತ್ತು ಮಾಯೆ ಅಂದ್ರೆ ಶರಣರು ಇದನ್ನ ಪ್ರಸಾದ ಅಂತ ಹೇಳಿ. ವ್ಯತ್ಯಾಸ ನೋಡಿ, ಇದು ಪ್ರಸಾದ. ಹೊಣ್ಣು ಹೆಣ್ಣು ಮಣ್ಣು ಜಗಕ್ಕಿಟ್ಟಿದ ವಿಧಿ. ವಿಧಿ ಅಂದ್ರೆ ಕರ್ಮ ಅಲ್ಲ, ಇಟ್ ಇಸ್ ಕಾನ್ಸ್ಟಿಟ್ಯೂಷನ್. ಹೆಣ್ಣು ಹೊನ್ನು ಮಣ್ಣು ಇವು ಜಗಕ್ಕಿಟ್ಟಿದ ವಿಧಿ. ಇದನ್ನು ಸರಿಯಾಗಿ ಸದ್ಬಳಕೆ ಮಾಡುವಂದ್ರು ಶರಣ. ಬಹಳ ಅತಿ ಅದ್ಭುತವಾದ ಧರ್ಮರಿ ಇದು. ಬ್ರಹ್ಮಚರ್ಯ ಆಗು, ಮದುವೆ ಮಾಡ್ಕೋ, ಆಮೇಲೆ ವಾನಪ್ರಸ್ಥಕ್ಕೆ ಹೋಗು, ಸನ್ಯಾಸಕ್ಕೆ ಹೋಗು. ದೇಹದಿಂದ ಎಲ್ಲ ಇಳಿದ ಮೇಲೆ ಸನ್ಯಾಸ ಆಗೋದು ಏನು ದೊಡ್ಡ ಮಾತು? ಎಲ್ಲ ಇಳಿದ ಮ್ಯಾಗ ನೀನು ಏನಾಗೋದದ? ಶಿವಾಯನಮ. ಎಲ್ಲರೂ ಈ ಜಗತ್ತನ ಮಾಯೆ ಎಂದ್ರು, ಹೆಣ್ಣನ ಮಾಯೆ ಎಂದ್ರು, ಹೊನ್ನನ ಮಾಯೆ ಎಂದ್ರು. ಆದರೆ ಶರಣರು ಇದು ಜಗಕ್ಕಿಟ್ಟಿದ ವಿಧಿ ಎಂದು. ಇಟ್ ಇಸ್ ಕಾನ್ಸ್ಟಿಟ್ಯೂಷನ್. ಇದು ಇರಲೇಬೇಕು ಅಂದ್ರೆ ಅವರು, ಇದು ಸತ್ಯ. ಅದಕ್ಕಾಗಿ ಒಬ್ಬ ಅತಿ ಅದ್ಭುತವಾದಂತಹ ಕವಿ ಬರಿತಾನೆ, ಬುದ್ಧ 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 ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಎದ್ದ. ಬುದ್ಧ 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 ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಎದ್ದ. ಸಂಸಾರವನ್ನು ಬಿಟ್ಟು ಬವಗೆದ್ದ, ಬಸವಣ್ಣ ಸಂಸಾರದೊಳಗಿದ್ದು ಬವಗೆದ್ದ ನೋಡ. ಪಕ್ಕಕ್ಕಿಲ್ಲೇ ಇಟ್ಕೊಂಡಿದ್ದ ನೀಲಾಂಬಿಕೆನ, ತಿಳಿತಿಲ್ಲ? ಹೆಣ್ಣು ತಾಯಿಯಾಗಿ ಕಾಣಿತ್ತು ಬಸವಣ್ಣನವರೆಗೆ, ಶಂಕರಿಗೆ ಹೆಣ್ಣು ಮಾಯ ಆಗಿ ಕಾಣಿತು. ಮಾಧ್ವರಿಗೆ ಹೆಣ್ಣು ಮಾಯ ಆಗಿ ಕಂಡಿತ್ತು, ಬ್ರಹ್ಮಚಾರಿಗಳಿಗೆ ಹೆಣ್ಣು ಮಾಯೆ, ಶರಣರಿಗೆ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಏನದು? ಆ ಸಂಸಾರದ ಸದ್ಗತಿ ಇದೆಯಲ್ಲ, ಅದನ್ನು ನೋಡಬೇಕಾದ್ರೆ ಶರಣರ ಹತ್ರನೇ ಬರಬೇಕು. ಇಬ್ರು ಹಂಗೆ ಅಲ್ಲಲ್ಲೇ ಕೊಡೋದು. ಹಡಪದ ಅಪ್ಪಣ್ಣ ಲಿಂಗಮ್ಮ, ಮೋಳಿಗೆ ಮಾರಯ್ಯ ಲಿಂಗಮ್ಮ. ಯಾರು? ಆಯ್ದಕ್ಕಿ ಲಕ್ಕಮ್ಮ. ಯಾರು ಅವಳ ಗಂಡ? ಮಾರಯ್ಯ. ಎಂತಹ ಮಾತು ಬರೀತಾರೆ ಅವಳು. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆಯ್ಯ. ವಾಹ್! ಇಡೀ ದಾಸ್ ಕ್ಯಾಪಿಟಲ್ ಬರ್ದಾನಲ್ರಿ ಕಾರ್ನ್ ಮಾಲ್ಸ್. ಇರೋರ್ದು ಇಲ್ಲದೇವ್ರ ಹತ್ರ ತರೋದು, ಅಥವಾ ಇನ್ಕಿಲಾಬ್ ಜಿಂದಾಬಾದ್, ತೋಡೆಬಾದ್ ಜಿಂದಾಬಾದ್. ದ ಕಾರ್ನ್ ಮಾಲ್ಸ್, ಡಿಗ್ನಿಟಿ ಆಫ್ ಲೇಬರ್. ಬರೀ ಆಯ್ದಕ್ಕೆ ಲಕ್ಕಮ್ಮನು ಒಂದು ಸಾಲು ಸಾಕು, ಇಡೀ ದಾಸ್ ಕ್ಯಾಪಿಟಲ್ ಹಿಡಿದು ನಿಲ್ಲಿಸ್ತದ. ಏನು? ಸತ್ಯಶುದ್ಧವಾದ ಕಾಯಕ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿರ್ಬೋದು. ಇಟ್ ಇಸ್ ದಾಸ್ ಕ್ಯಾಪಿಟಲ್ ಹಿಡಿದು ಹಿಂಡ್ತಾಳಾಕಿ. ಯಾರು?
ಐದಕ್ಕಿ ಲಕ್ಕಮ್ಮ. ಒಬ್ಬ ಐದಕ್ಕಿ ಲಕ್ಕಮ್ಮ ಅನ್ನುವ ಹೆಣ್ಣು ಮಗಳು ಸಂಸಾರವನ್ನ ಮಾಡ್ತಾನೆ ಈ ವಚನ ಬರದ್ಲು. ಸತ್ಯಕ್ಕ ಅನ್ನುವ ಹೆಣ್ಣು ಮಗಳು ಸಂಸಾರವನ್ನ ಮಾಡ್ತಾನೆ ವಚನ ಬರೆದಳು. ಲಿಂಗಮ್ಮ ಅನ್ನುವ ಹಡಪದ ಅಪ್ಪಣ್ಣನ ಧರ್ಮಪತ್ನಿ ಪಕ್ಕದಲ್ಲಿ ಹಡಪದ ಅಪ್ಪಣ್ಣನನ್ನು ಹಿಡಿದುಕೊಂಡೆ ಪಕ್ಕದಲ್ಲಿ ಇಟ್ಟುಕೊಂಡೆ ಸಾಧನೆ ಮಾಡಿದ್ಲು. ಪಶ್ಚಿಮ ಚಕ್ರವನ್ನು ಭೇದಿಸಿ ಲಿಂಗೈಕ್ಯಳಾದ್ಲಂತೆ ಲಿಂಗಮ್ಮ. ಯಾರು? ಲಿಂಗಮ್ಮ. ಪ್ರಭು ವಿರಕ್ತ, ಚೆನ್ನಬಸವಣ್ಣ ವಿರಕ್ತ, ಅಕ್ಕ ಮಹಾದೇವಿ ವಿರಕ್ತ, ಬೊಂತಾದೇವಿ ವಿರಕ್ತ ಅಲ್ವಾ? ಎಲ್ಲವನ್ನ ಬಿಟ್ಟು ಮಾತನಾಡೋ ಸ್ವಾಮಿ ಏನು ದೊಡ್ಡವನಲ್ಲ. ಎಲ್ಲವನ್ನ ಬಿಟ್ಟಿಲ್ಲಿ ಕುಳಿತು ಮಾತನಾಡ್ತೀನಲ್ಲ, ನಾನು ದೊಡ್ಡವನಲ್ಲ. ಎಲ್ಲವನ್ನ ಕಟ್ಟಿಕೊಂಡು ನೋವು ನಲಿವುಗಳ ಮಧ್ಯದಲ್ಲಿ ಬಂದು ಕುಂತು ನೀವು ಕೇಳ್ತೀರಲ್ಲ, ನೀವು ದೊಡ್ಡವರು ಅನ್ನತಕ್ಕಂಥದನ್ನ ಕಾಣಬೇಕು ಈ ಸಮಾಜದವರು. ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರರು ನಿಮ್ಮನ್ನ ಕುರಿತು ಹೇಳಿದರು, ಕಾಯಕಾಧಾರ ಭಕ್ತ, ಜೀವಕಾಧಾರ ಭಕ್ತ, ಎನಗಾಧಾರ ಭಕ್ತ, ನಿನಗಾಧಾರ ಭಕ್ತ, ಮಹಾಗುರು ಶಿವಸಿದ್ದೇಶ್ವರ ಪ್ರಭುವೇ ಜಗತ್ತಿಗೆ ಆಧಾರ ಭಕ್ತ ನೋಡ. ಏನು ನಿಮಗೆ ಕೊಟ್ಟಷ್ಟು ನ್ಯಾಯ ಬಸವಣ್ಣ ಯಾರಿಗೂ ಕೊಟ್ಟಲಿಲ್ಲ. ಅದಕ್ಕೆ ತೇಮ್ಸ್ ನದಿ ದಡಿಯೊಳಗೆ ಅವನೊಬ್ಬನೇ ಕುಂತ. ಮಿಕ್ಕಿದವರೆಲ್ಲರೂ ಹೆಣ್ಣು ಮಾಯ ಅಂದರು, ಒಂದು ಮಾಯ ಅಂದರು. ಆ ಜನ ವಿಚಾರ ಮಾಡಿದ್ರು, ಚೆನ್ನಾಗಿ ವಿಚಾರ ಮಾಡಿ ಬಸವಣ್ಣ ತೊಗೊಂಡೋಗಿಟ್ರು ಅವರು. ಯಾಕ? ಯಾವುದು ಮಾಯೆ? ಮಾಯೆ ಯಾವುದ್ರಿ? ಈಜಬೇಕಿದು. ಇಳಿದಿದೀವಂದ್ರೆ ಈಜಬೇಕು. ನೀರು ಬಿಟ್ಟು ಮೀನಿರಬಾರ್ದು, ಮೀನು ಬಿಟ್ಟು ನೀರಿರಬಾರ್ದು. ಸ್ವಾಮಿಗಳಾದವರು ಸಮಾಜದ ಒಳಗಡೆನೆ ಇರಬೇಕವರು. ಯಾವ ಸ್ವಾಮಿಗಳು? ಶರಣಧರ್ಮದ ಸ್ವಾಮಿಗಳು. ಶರಣಧರ್ಮದ ಸ್ವಾಮಿಗಳು 24x7 ಸ್ವಾಮಿಗಳಾದವರು. ನೀರು ಅಂದರೆ ಈ ಸೊಸೈಟಿ, ಇದ್ರ ಜೊತೆಲೇ ಈಜಬೇಕವರು. ಇದನ್ನು ಬಿಟ್ಟು ಕಾಡ್ಗೋದೆ, ಅನುಷ್ಠಾನ ಮಾಡಿದೆ, ಲಿಂಗ ಹಿಡ್ಕೊಂಡೆ, 3 ತಾಸು ನೋಡಿದೆ, 6 ತಾಸು ಎದ್ದೆ, ಕುಂತಲೇ ಸ್ವಾಮಿ ಮೂರು ಗೇಣು ಹೇಳತ್ತಾನಂತ. ಏನು ಹೇಳತ್ತಿ ಮಗನ? ಹುಚ್ಚರ ಸಂತೆ. ಅಂಥವ್ರ ಹಿಂದೆ ಬೆನ್ನು ಹತ್ತು ಹೋಗಬೇಡ್ರಿ ಅಂತ ಸ್ವಾಮಿಗಳ ಹಿಂದೆ ಕುಂತಲೇ 3 ಎದ್ದೇಳತ್ತಾನಂತ. ಅವ ಯಾವನು ನಿತ್ಯಾನಂದ ಕುಂಡಲಿನ ಜಾಗೃತಿಯ ಕುಣ್ಯಾಕತ್ತಿನಲ್ಲ, ದಡ 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 ಅಂತ. ಇವೆಲ್ಲ ಬೂಸ್ಟ್. ಈ ಜಗತ್ತಿನಲ್ಲಿ ಬ್ರಹ್ಮಚರ್ಯ ಗೆಲ್ಲುವುದಕ್ಕಾಗೋದಿಲ್ಲ, ಎಂದೆಂದು ಗೆಲ್ಲುವುದಕ್ಕಾಗೋದಿಲ್ಲ. ಕಾಮವನ್ನು ಗೆಲ್ಲುವುದಕ್ಕಾಗುವುದಿಲ್ಲ. ಕಾಮವನ್ನು ಬೇಡ ಅಂತೇಳಿ ಪ್ರಸಾದೀಕರಣ ಮಾಡಿಕೊಳ್ಳುವುದಕ್ಕೆ ಬರುತ್ತದೆ ಅನ್ನತಕ್ಕಂಥದ್ದು ತಿಳ್ಕೊಳ್ಬೇಕು. ಅದು ಬಿಟ್ಟು ಕಾಮ ಗೆದ್ದಿದ್ದೀನಿ, ಅದಾಗಿದ್ದೀನಿ, ಇದಾಗಿದ್ದೀನಿ, ಬ್ರಹ್ಮಚರ್ಯ ಆಗಿದ್ದೀನಿ, ನಾನು ಹಿಂಗಂದ್ರೆ ಹಿಂಗೆ ಹೋಗ್ತದ. ಕೆಲವು ಇತ್ತಾಗಲ್ಲ ನೋಡಿದ್ದೀವಿ ಪೋಸ್ಟರ್ಗಳು, ದೊಡ್ಡ ಸರ್ಪ ಹಾಕೊಂಡು ಕುಂತಾವ ಸ್ವಾಮಿಗಳು. ಏನು ಗೆಲ್ತಿರೋ ಮಾರಯ್ಯ? ನಿಮ್ಮನ್ನು ನೀವು ಗೆಲ್ಲಕ್ಕಾಗಲಿಲ್ಲ, ಜಗತ್ತು ಗೆಲ್ತೀರಿ. ನಿಮ್ಮನ್ನು ನೀವು ಗೆಲ್ಲೋದಕ್ಕಾಗೋದಿಲ್ಲ, ಜಗತ್ತನ್ನ ಏನು ಗೆಲ್ತೀರಿ? ಈ ಜಗತ್ತಿನಲ್ಲಿ ಎಲ್ಲವನ್ನರಿತು ಫಲವೇನಯ್ಯ? ತನ್ನ ತಾನು ಅರಿಯದನಕ್ಕ, ತನ್ನಲ್ಲಿ ಅರಿವು ಸ್ವಯವಾದ ಬಳಿಕ ಅನ್ಯರನ್ನ ಅರಸಲುಂಟೆ. ಏನು ಶರಣರು ವಾದ? ಮೊದಲು ನಿನ್ನನ್ನು ನೀನು ಗೆಲ್ಲು, ಆಮೇಲೆ ಮುಂದಿನ ನೋಡೋಣ. ನಾನು ಯಾಕೆ ಹಿಂಗೆ ನಿಮ್ಮ ಜೊತೆಯಲ್ಲಿ ಮಾತನಾಡ್ತೀನಿ, ಯಾಕೆ ನಿಮ್ಮ ಜೊತೆಯಲ್ಲಿ ಮನುಷ್ಯರಾಗಿ ಬದುಕ್ತೀನಿ ಅಂದರೆ, ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ಸ್ವಾಮೀಜಿಯಾಗಿ ವೃತ್ತಿ ಜೀವನವನ್ನು ಪಡೆದುಕೊಂಡಿದ್ದೇನೆ, ಧರ್ಮ ಪ್ರಚಾರನಾಗಿ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ನಾನೇನು ಗೆದ್ದಿದ್ದೀನಿ ಬದ್ದಿದ್ದೀನಿ ಅಂತ ಹೇಳೋದಕ್ಕೆ ನಾನು ಹೋಗೋದೇ ಇಲ್ಲ. ನನ್ನ ಹತ್ರ ಯಾರು ಬಂದರೂ ನನ್ನ ಹತ್ರ ಏನು ಪವರೇ ಇಲ್ಲ, ನನ್ನ ಹತ್ರ ದಾರನೂ ಇಲ್ಲ, ಚೀಟಿನೂ ಇಲ್ಲ. ತಿಳಿತಿಲ್ಲ? ಲೈನ್ ಹಚ್ಚಿ ಹೋಗ್ತಾವ ಈ ಸ್ವಾಮಿಗಳ ಹತ್ರ ದಾರ ಚೀಟಿ ಕಟ್ಟಿಸ್ಕೊಂಬರಕ್ಕೆ. ಹುಚ್ಚರ ಸಂತೆ. ಬಿಡ್ರಿ ಇಂಥ ಮೂಢನಂಬಿಕೆಗಳನ್ನು ಮೊದಲು ಬಿಡ್ರಿ. ಸ್ವಾಮಿಗಳ ಹತ್ರ ಯಾವ ಪವರ್ ಇಲ್ಲ ಈ ಜಗತ್ತಿನಲ್ಲಿ. ಯಾವ ಸ್ವಾಮಿ ಹತ್ರ ಯಾವ ಪವರ್ ಇಲ್ಲ. ಎಂಥ ಜಗತ್ತಿನಲ್ಲಿ ಎಂಥವರಾಗಿರಲಿ ನೋಡೇ ಬಿಡ್ತೀನಿ. ನಿಮ್ಮ ಪವರ್ ತೋರಿಸ್ರಿ ನೋಡೋಣ, ಮಳೆ ಬರೆಸ್ರಿ.
ಸ್ವಾಮಿಗಳ ಹತ್ರ ಇರುವುದು ಒಂದೇ ಒಂದು ಈ ಜಗತ್ತಿನಲ್ಲಿ ಸ್ವಾಮಿಗಳ ಹತ್ರ ಇರುವ ಪವರ್ ಒಂದೇ ಒಂದು, ಅಂದ್ರೆ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಸ್ವಾಧ್ಯಾಯನ ಮಾಡಬೇಕು, ಬುದ್ಧಿಯನ್ನು ಚಂಚಲತೆಯಲ್ಲಿ ಇಟ್ಕೊಳ್ಬಾರದು, ಜಗತ್ತಿಗೆ ಜನರಿಗೆ ಅಜ್ಞಾನವನ್ನು ತೆಗೆದು ಸುಜ್ಞಾನದ ಬೋಧನೆಯನ್ನು ಕೊಡುವ ಶಕ್ತಿ ಮಾತ್ರ ಸ್ವಾಮಿಗಳಿಗೆ ಇರ್ತದೆ ಅನ್ನತಕ್ಕಂಥದನ್ನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಏನು ನೋಡ್ಬೇಕ್ರಿ, ಪವಾಡ ಪುರುಷರು. ತಮಿಳ್ನಾಡಿನಲ್ಲಿ ಒಬ್ಬ ಸ್ವಾಮೀಜಿ ಇದ್ದ, ಉಂಡ ಮ್ಯಾಗ ಸಂಡಾಸ್ ಮಾಡ್ತಿರ್ಲಿಲ್ಲ ಅಂತ. ಇವು ಎಲ್ಲ ಲೈನ್ ಹಚ್ಚಿ ಹೋಗ್ತಾವ ನೋಡಕ್. ನೀವೇನು ಸಾಮಾನ್ಯನ ನೀವು? ನಮ್ಮದು ಮುಗದ ಮೇಲೆ ಅವ್ರದಕ್ಕೆ ಹೋಗೋರು ನೀವು. ನಿಮ್ಮ ಬುದ್ಧಿನ ಮಾರಾಟ ಮಾಡ್ಕೊಂಡಿದ್ದೀರಿ ಜಗತ್ತಿನಲ್ಲಿ. 4 ಪ್ರಕಾರದ ತಲೆ ಅಂತ. ತಲೆ ಒಳಗೆ 4 ಪ್ರಕಾರದ ತಲೆ: ಅತಂತ್ರ ತಲೆ, ಕುತಂತ್ರ ತಲೆ, ಪರತಂತ್ರ ತಲೆ, ಸ್ವತಂತ್ರ ತಲೆ. ತಲೆಯೊಳಗೆ 4 ಪ್ರಕಾರದ ತಲೆ: ಅತಂತ್ರ ತಲೆ, ಕುತಂತ್ರ ತಲೆ, ಪರತಂತ್ರ ತಲೆ, ಸ್ವತಂತ್ರ ತಲೆ. ಅತಂತ್ರ ತಲೆ ತನಗೂ ತಿಳಿಯೋದಿಲ್ಲ, ಮಂದಿ ಹೇಳಿದು ಅಜ್ಞಾನಿಗೇಡಿ ತಲೆ ಅದು. ಅತಂತ್ರ ತಲೆ ಅದು ತನಗೂ ತಿಳಿಯೋದಿಲ್ಲ, ಮಂದಿ ಹೇಳಿದು ಕೇಳೋದಿಲ್ಲ, ಅದು ಅತಂತ್ರ ತಲೆ. ಪರತಂತ್ರ ತಲೆ ಏನದು? ಪೋಸ್ಟ್ ಆಫೀಸ್ ಡಬ್ಬಿ ಇನ್ನೊಬ್ರಿಗೆ ಮಾರ್ಕೊಂಡಿರ್ತಾವ ತಲೆನ. ಮೊಲಕ್ಕೆ 2 ಕೋಡಿದೆ, ಎಸ್ ಮೇಡಮ್, ಹೈ ಕಮಾಂಡ್. ತಿಳಿತದಲ್ಲ ಹೇಳಿದ್ದು? ಪೋಸ್ಟ್ ಆಫೀಸ್ ಡಬ್ಬಿ ಅದು. ಲೆಟರ್ ಹಾಕಿದ್ರು ತಗೊಳ್ತದ, ಮಕ್ಕಳು ಐಸ್ ಕ್ಯಾಂಡಿ ಹಾಕಿದ್ರು ನಿಮ್ ಪೋಸ್ಟ್ ಮುಟ್ಟಿರ್ತದ. ಪರತಂತ್ರ ತಲೆ. ಇನ್ನು 3ನೇ ತಲೆ ಐತಲ್ಲ, ಇದು ಬಹಳ ಡೇಂಜರ್. ಕುತಂತ್ರ ತಲೆ ಇದು. ಬೆಳಗ್ಗೆ ಎದ್ದ ಕೂಡಲೇ ಯಾರ ಟೊಪ್ಪಿಗೆ ಹಾಕಲಿ, ಯಾರಿಗೆ ಛತ್ರಿ ಹಿಡೀಲಿ, ಯಾರ ಮನೆ ಹಾಳು ಮಾಡಲಿ, ಬೆಳಗ್ಗೆ ಎದ್ದೆ ಜಳಕ ಮಾಡಿ ವಿಭೂತಿ ಹಚ್ಚಿ ಪೂಜೆ ಮಾಡಿ ಕುಂತಿದ್ರೆ ನಾವು ತಿಳ್ಕೊಬೇಕು ಭಾಳ ಸದ್ಭಕ್ತ ಇವ ಅಂತ. ಅದಕ್ಕೆ ಬಸವಣ್ಣ ಹೇಳೋಣ, ಕಂಡ ಭಕ್ತರಿಗೆ ಶರಣಾರ್ಥಿ ಹೇಳಬಾರ್ದು, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಏನು ಕಂಡನಂತ ನೋಡಬೇಕು. ಸುಮ್ಮನೆ ವಿಭೂತಿ ಹಚ್ಚು ಶರಣಾರ್ಥಿ ಬಕ್ಲಾಗ ಮರಣಾರ್ಥಿ. ಯಾವುದು? ಕುತಂತ್ರ ತಲೆ, ಅತಂತ್ರ ತಲೆ, ಪರತಂತ್ರ ತಲೆ, ಕುತಂತ್ರ ತಲೆ. ಸ್ವತಂತ್ರ ತಲೆ ಆಗಬೇಕು. ನೀವೆಲ್ಲರೂ ಸ್ವತಂತ್ರ ತಲೆ ಆಗಬೇಕು. ನನ್ನನ್ನು ನಂಬಬಾರದು. ಏನು ಹೇಳ್ತಾನಂತ ಕುಂತು ಕೇಳಬೇಕು. ಸರಿ ಇದ್ರೆ ತಗೊಳ್ಬೇಕು, ಇಲ್ಲ ಅಂತಂದ್ರೆ ನನ್ನನ್ನು ಬಿಡಬೇಕು. ಹತ್ತಬಾರದು ಬೆನ್ನನ್ನು ನಮ್ಮನ್ನ. ಅದಕ್ಕೆ ಬುದ್ಧ ಒಂದು ಮಾತನ್ನು ಹೇಳ್ತಾನೆ, ಗುರು ಹೇಳಿದ ಮಾತೆಲ್ಲವೂ ಸತ್ಯವೆಂದು ನಂಬಬೇಡ. ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೆ ಒಳ್ಳೆಯದಾದರೆ ಮಾತ್ರ ಅದನ್ನು ಸ್ವೀಕರಿಸು, ಇಲ್ಲದಿದ್ದರೆ ಅದನ್ನು ಧಿಕ್ಕರಿಸು. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ತಲೆಗಳು ಭದ್ರ ಆಗಬೇಕು. ಎದುರಿಸಿ ಬಿಡ್ತಾರೆ ಸಂಸಾರದವ್ರನ್ನ ಬಂದು. ಓಹೋ ಪಾಪ, ನೀವು ವೀಕ್ ಅನಿಮಲ್ಸು ಪಾಪ ಅಲ್ವಾ, ನಿಮ್ಮನ್ನ ಎದುರಿಸಿ ಬಿಡೋದು ನಾವು. ಈಗ ನೋಡ್ರಿ, ನಾನು 1 ತಾಸು ನಿಮ್ಮನ್ನು ಎದುರಿಸ್ತೀನಿ, ಹೇ ಕುತ್ಕೊ ಅಂತ. ಯಾಕ? ಪ್ರವಚನ ಕೇಳಾಕ ಅಷ್ಟೇ, ಇನ್ನೇನು ಕಲ್ಲ. ನಮ್ಮ ಕೈಯಲ್ಲಿ ಯಾವ ಶಕ್ತಿ ಇಲ್ಲ ಈ ಜಗತ್ತಿನಲ್ಲಿ. ಇಲ್ಲಿ ಏನು ಸ್ವಾಮಿಗಳ ಕೈಯಲ್ಲಿ ಕೊಡೋಕ್ಕಾಗೋದಿಲ್ಲ. ಸ್ವಾಮಿ ನೀವೇನು ನಾನು ಮಂತ್ರಿಸ್ಕೊಟ್ಟೆ ಅಂತ ಇಟ್ಕೊಳ್ಳೋಣ. ನಾ ಹಿಂಗೆ ಮಂತ್ರಿಸಿ ಕೊಟ್ಟು ಕೂಡಲೇ ನೀನು 100 ರೂಪಾಯಿ ಕೊಟ್ಟಿದ್ರಲ್ಲ, ನಾನು ಬದುಕ್ತೀನಿ ಇದ್ದೀನಿ ಅನ್ನೋದು ಅರಿವು ನಿಮಗೆ ಬರಲಿಲ್ಲ ಅಂದ್ರೆ ಏನು ವಿಚಾರ ಮಾಡೋದು? ನಾನು ನಿಮಗೆ ಮಂತ್ರಿಸಿ ಕೊಟ್ಲೆ ನೀವು 100 ರೂಪಾಯಿ ಕೊಟ್ಟಿನ ತಗೊಂಡು ನಾ ಮಾರ್ಕೆಟ್ಗೆ ಹೋಗ್ತೀನಿ ಅಂದ್ರ ಏನದು? ಧೈರ್ಯವಾಗಿ ಬದುಕ್ರಿ ನೀವೆಲ್ಲರೂ ಸಂಸಾರದವರು. ಹೆದರಬೇಡ್ರಿ. ನೀವ್ಯಾರು ಪಾಪ ಮಾಡಿದವರಲ್ಲ. ನೀವ್ಯಾರು ಪಾಪ ಮಾಡಿದವರಲ್ಲ. ನೀವು ಹೆದರಬೇಡ್ರಿ. ನೀವು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ. ಹೆದರಬೇಡ್ರಿ. ನೀವ್ಯಾರು ಆ ಪೂಜೆ ಮಾಡಿದ್ರೆ ಪುಣ್ಯ, ಈ ಪೂಜೆ ಮಾಡಿದ್ರೆ ಪುಣ್ಯ, ಅದು ಕೊಟ್ರೆ ಪುಣ್ಯ, ಇದು ಕೊಟ್ರೆ ಪುಣ್ಯ, ಏನು ಕೊಟ್ರೆ ಪುಣ್ಯ ಇಲ್ಲ. ಬೆಳಿಗ್ಗೆ ಎದ್ದು ಟಿವಿ ನೋಡಬೇಡ್ರಿ. ಆ ಮಾನಸಿಕ ಭಯೋತ್ಪಾದಕರ ಮುಖವನ್ನೇ ಮೊದಲು ನೋಡಬೇಡಿ. ದ ಮೋಸ್ಟ್ ಡೇಂಜರ್ಸ್ ಪೀಪಲ್ಸ್ ಇನ್ ದ ವರ್ಲ್ಡ್. ಸಂಸಾರದವರ
ಎಲ್ಲರನ್ನೇ ಮೋಸ ಮಾಡಿ ಬದುಕುವುದು. ನೀವೇ ನಮಗೆ ಅಸ್ತ್ರ ಅಲ್ವಾ? ನೀವೇ ತಾನೇ ನಮಗೆ ಅಸ್ತ್ರ. ಈಗ ನೀವು ಬರ್ತೀರಿ ನಮ್ಮ ಹತ್ರ, ನಾವು ಬಂದು ಕೂಡ್ಲೇ ಏನಮ್ಮ ಚೆನ್ನಾಗಿದೆ ಅಂತ ಕೇಳ್ಬೇಕು. ಏನು ಮತ್ತೆ ಯಾಕೋ ಅಪ್ಪವ್ರಕೋ ಏನು ಅಪ್ಪವ್ರು ಅಪ್ಪವ್ರು ಇಲ್ಲ ಕಪ್ಪವ್ರು ಇಲ್ಲ. ಸುಮ್ಮನೆ ಹೋಗ್ತಾ ಇರ್ರಿ, ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಧೈರ್ಯ ಬೇಕಾ? ನಿಮಗೆ ವಿಶ್ವಾಸ ಬೇಕಾ? ನಿಮಗೆ ವಿಶ್ವಾಸ ಬೇಕಾ? ನಿಮಗೆ ಧೈರ್ಯ ಬೇಕಾ? ಬೆಳಿಗ್ಗೆ ಎದ್ದೇಳ್ರಿ, ಜಳಕ ಮಾಡಿರಿ, ಪೂಜೆ ಮಾಡಿರಿ, ಚೆನ್ನಾಗಿ ದುಡೀರಿ. ಒಬ್ಬರು ರೊಕ್ಕ ಮುಟ್ಟಬೇಡ್ರಿ, ಇನ್ನೊಬ್ಬರು ಮನಸ್ಸು ಹಾಳು ಮಾಡಬೇಡ್ರಿ. ಯಾವ ದೇವ್ರಿಗೂ ನಮಸ್ಕಾರ ಮಾಡೋದು ಬೇಡ, ಯಾವ ಸ್ವಾಮಿಗೂ ನಮಸ್ಕಾರ ಮಾಡೋದು ಬೇಡ. ನಡ್ರತ್ತೆ, ತೀರ್ಮಾನ ಇದು ನಮ್ಮದು. ಬದುಕಬೇಕಲ್ಲ ನೀವೆಲ್ಲರೂ. ನೀವು ಊಟ ಮಾಡಿದ್ದು ನೀವು ತಿನ್ನಬೇಕಲ್ಲ. ಏನು ತಲೆ ಕೆಡಿಸ್ಕೋಬೇಡ್ರಿ, ನೀನು ಕೆಡಿಸ್ಕೋಬೇಡ್ರಿ. ಸುಮ್ಮನೆ ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲ. ಭಾವನದ ವೃಕ್ಷ ಅಡವಿಯೊಳಗಿರ್ದಡೇನು, ಊರೊಳಗಿರ್ದಡೇನು, ಅದರ ಪರಿಮಳ ಬಿಟ್ಟಿತ್ತೆ ಏಕೋ ಭಾವ ನಮ್ಮ ಕೂಡಲ ಸಂಗಮ ದೇವ. ಎಲ್ಲರೂ ಬಿಟ್ರಿ, ಎಲ್ಲರೂ ಬಿಟ್ಟರು. ಈ ಜಗತ್ತಿನಲ್ಲಿ ದೇವ್ರನ್ನ ತೋರಿಸೋದಕ್ಕಾಗಿ ಭಾಳ ಜನ ಮಹಾತ್ಮರು ಧರ್ಮ ಕಟ್ಟಿದ್ರು. ಆದರೆ ಸಂಸಾರದಲ್ಲೇ ಸದ್ಗತಿ ಉಂಟು ಕೇಳು ಮಗನೇ ಅಂತೇಳಿ ಧರ್ಮ ಕಟ್ಟಿದವನು ಬಸವಣ್ಣ ಒಬ್ಬನೇ ಅನ್ನತಕ್ಕಂಥದ್ದನ್ನು ಕಾಣ. ಸಂಸಾರದಲ್ಲೇ ಸದ್ಗತಿ ಉಂಟು ಅಂತ ಹೇಳಿದವನು ಬಸವಣ್ಣ ಒಬ್ಬನೇ, ಇನ್ಯಾರ್ಯಾರು ಅಲ್ಲ, ಯಾರ್ಯಾರು ಅಲ್ಲ. ಬಿಡಬೇಡ್ರಿ, ಸಂಸಾರ ಬಿಡಬೇಡ್ರಿ. ಮತ್ತು ನೀವು ನಾಳೆ ಬಂದಿಗಿಂದಿರಿ ಮದುವೆ ಆಗ್ರಿ ಸ್ವಾಮಿಗಳ ಅಂತ. ಏಜ್ ಬಾರ ಆಗದ ನಮ್ದು. ಏನ್ರಿ ನಮ್ಮದು ಮುಗಿದದ, ಎಲ್ಲ ಮುಗಿದದ. ದಡವಿದು ದೂರದಿ ಕರೆಯುತ್ತಲಿದ್ದರು, ಎಂದಿಗೆ ಮುಗಿಯುವುದೋ ಈ ಪಯಣ. ಯಾವಾಗ ಮುಗಿತದಂತೇನೆ ಗೊತ್ತಿಲ್ಲ. ಸುಮ್ಮನೆ ಆನಂದವಾಗಿರಿ. ಏನೇನು ಅಲ್ಲ. ಶಟಸ್ಥಳ ಅಂದರೆ ಏನಂತಂದ್ರೆ ದೇಹದೊಳಗಡೆ ನೋಡುವುದು. ಭಕ್ತ ಅಂದ್ರೆ ಯಾರು? ಗುರು ಅಂದ್ರೆ ಯಾರು? ಮಹೇಶ್ವರ ಅಂದ್ರೆ ಏನು? ಪ್ರಾಣಲಿಂಗಿ ಅಂದ್ರೆ ಏನು? ಶರಣ ಅಂದ್ರೇನು? ನೀನು ಲಿಂಗ ಸಾಧನೆ ಮಾಡಿದ ಮೇಲೆ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನ ಒತ್ತಿಸಿಕೊಂಡಾತವನೇ ಭಕ್ತ. ಇಟ್ ಇಸ್ ಟೋಟಲಿ ಡೆಫಿನೆಟ್. ಮುಗೀತ್ ಇದರ ಅರ್ಥ. ಭಕ್ತ ಅಂದ್ರೆ ಇನ್ನೇನಲ್ಲ, ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನ ಒತ್ತಿಸಿಕೊಂಡಾತವನೇ ಭಕ್ತ. ಆ ಪ್ರೇಮದ ಜ್ಯೋತಿಗೆ ತ್ಯಾಗದ ಎಣ್ಣೆಯನ್ನು ಎರೆಯುವವನೇ ಮಹೇಶ್ವರ. ಪ್ರಪಂಚದಲ್ಲಿ ಎಲ್ಲವೂ ಪರಮಾತ್ಮನ ಕರುಣೆಯೆಂದರಿತವನೇ ಪ್ರಸಾದಿ. ಪ್ರಪಂಚದ ಕಣಕಣದಲ್ಲಿಯೂ ಪರಮಾತ್ಮನಿದ್ದಾನೆಂದರಿತವನೇ ಪ್ರಾಣಲಿಂಗಿ. ಜೀವಭಾವವನ್ನು ಬಿಟ್ಟು ದೇವಭಾವ ಹಿಡಿದು ಸದಾ ಆನಂದವಾಗಿರುವವನೇ ಶರಣ. ಪ್ರಪಂಚದಲ್ಲಿದ್ದು ಪರಮಾತ್ಮನಲ್ಲಿ ಮನ ಒಂದಾದವನೇ ಐಕ್ಯ ನೋಡ. ಇಷ್ಟೇ ಶಟಸ್ಥಳ ಅಂದ್ರೆ. ಪ್ರಪಂಚದಲ್ಲಿ ಇರೋದು ಪರಮಾತ್ಮನಲ್ಲಿ ಮನಸ್ಸನ್ನ ಕೊಡೋದು.